ಯಾಕೆ ಕುತ್ಕೊಂಡಿದ್ಯಾ? ನಿಂಗೇನು ದೆವ್ವ ಆಯ್ತು ಬಿಡ್ತಾ? ಬಾ ಇಲ್ಲಿ. ಸಿ ದೆವ್ವ ಆಯ್ತು ಬಿಡ್ತಾ? ಏನು ದೆವ್ವ ಆಯ್ತು ಬಿಡ್ತಾ? ಬಾ ಬಾ ತಗೋ ತಗೋ. ಹೋಗಿ ನಾನು ಗುಸ್ಸಲ್ಲ ಯಾವಾಗ ನೋಡಿದ್ರೆ ನಾನು ಗುಸ್ಬೇಕು. ನೀನು ಗುಸ್ಸು. கேஸ் பதிவு செய்து வன்முறையை கஸ்டடியில் அனுமதி இல்லாமல் ஊரை காணக்கூடாது என்றும் இந்த கோர்ட் உத்தரவிடுகிறது. ತುಂಬ ಚಳಿ ಮುಂದೆ ಬಿಸಾಕ್ತೀಯಾ ಸುಮಾರು ತಿಂಗ್ರಿ. ಹಲೋ, ಯಾರು? ಹೌದಾ, ಮನೆಗೆ ಬರ್ತಿದ್ಯಾ ಅಕ್ಕ? ಹಾಂ ಸರಿ 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 ಸರಿ. ಏಯ್, ನಿಮ್ಮ ದೊಡ್ಡಮ್ಮ ಬರ್ತಾಯಿದ್ದಾರೆ ಅಂತ ಮನೆ. ಹಂಗೆ ಪೂಜೆನೂ ಲಕ್ಕಿ ತಾನು ಬರ್ತಿದ್ದಾರೆ ಅಂತ ಆಟ ಆಡೋಕ್ಕೆ ರೆಡಿ ಆಗಿಲ್ಲ. ಹಿಂಗೆ ಬೇಡ. ಹಾಂ ಓಕೆ 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 ಬರ್ತೀರಾ? ಹಾಂ ಆಯ್ತು 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 ಆಯ್ತು. ಕೇಳ್ತಿದ್ದೀನಿ. ಹಾಂ ಆಯ್ತೀನಿ ಆಯ್ತೀನಿ ಕೇಳ್ತಿದ್ದೀನಿ. ಅರ್ಥ ಯಾರದು? ನಾನು. ಹಾಂ, ನಾನು ಇವತ್ತು ಫುಲ್ ನಿನ್ನ ಜೊತೆನೇ ಇದೆ. ಬಂದು ಇಬ್ಬರು ಬಂದು ಅವನ ಹತ್ರ ಹೋಗಿ ಆಟ ಆಡಿ. ಏನು ಮನೆ ಫುಲ್ ಡಿಸ್ಟರ್ಬ್ ಇದೆ. ಕ್ಲೀನಾಗಿ ಇಟ್ಕೊಳ ಮನೆ. ತುಂಬ ಇದು ತಗೋ, ಅದು ಇಟ್ಕೊತೀನಿ. ಗಲೀಜು. ಏನು ಮನೆ ಇಟ್ಕೊಂಡಿದ್ಯಾ? ಗಲೀಜಾಗಿದೆ. ಒಂದು ಕ್ಲೀನ್ ಕೂಡ ಇಟ್ಕೊಳಕ್ಕೆ ಒಂದು ಜವಾಬ್ದಾರಿ ಇಲ್ಲ. ನಿಂಗೇನು ಜವಾಬ್ದಾರಿನೋ ಯಾರೂ ನಿಂಗೆ ಹೇಳಲ್ಲ. ಚಿಕ್ಕ ವಯಸ್ಸಿಂದ ಅವನಿಗೆ ಮನೆ ಕ್ಲೀನ್ ಆಗಿತ್ತು. ಸಾಮಾನು ತೊಳೆಯೋನು ಅವನು ಹಂಗೆ ಬಿದ್ದಿದ್ದು 1 ವರ್ಷ ಮನೆ. ನಾನೇ ಇಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಿಸಸ್ ಯಾರು ಗೊತ್ತಾ? ಮಿಸಸ್ ಕೃಷಿಯಾ. ನನ್ನ ಹೆಸರು ಕೃಷಿಯಾ. ಕೃಷಿ ಎಲ್ಲ ನನಗೆ ಕ್ಯೂಟಾಗಿ ಕೃಷಿ ಅಂತ ಕರೀತಾರೆ. ಅದೇ ನಾನು ಕೃಷಿಯಾ. ಇವ್ರು ಬಂದ್ಬಿಟ್ರು ಮಿಸಸ್ ಶೀಲಾ. ನಾನೇ ಮೇಕಪ್ ನಾನೇ ಏನು ಟೀ ಕಾಫಿ ಬೇರೆ ಹಾಕೋ, ಬೆನ್ನಿ ಹಾಕ್ಕೊಡ.